ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಹಸುವಿನ ಕೆಚ್ಚಲು ಕೊಯ್ದಿರುವಂತಹ ಪ್ರಕರಣ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಸಂಬಂಧ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದರು. ವ್ಯಕ್ತಿ ಎಷ್ಟೇ ದೊಡ್ಡವರಿರಲಿ ಚಿಕ್ಕವರಿರಲಿ ಆರೋಪಿ ಯಾರೇ ಇರಲಿ ಅವರನ್ನ ಬಿಡೋದಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಹಾರ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಕಾನೂನು ವಿರುದ್ಧ ನಡೆದವರನ್ನ ಬಿಡೋದಿಲ್ಲ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್. ಇವತ್ತು ಅವ್ರ ಮನೇಲಿ ಸಂಕ್ರಾಂತಿ ಹಬ್ಬ ಆಚರಿಸ್ತೀವಿ. ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವರಿಗೆ ಕ್ಷಮೆ ಇರ್ತದ. ಅದರಿಂದ ಇವತ್ತು ಅವನು ಯಾರನ್ನು ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರನ್ನು ತಗೊಂಡು ಬಂದು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೇನಾದರೂ ಆ ಘಟನೆಗೆ ಒಂದಿಷ್ಟು ಸಂಬಂಧ ಇದ್ದರೆ ಅಥವಾ ಅವರು ಪ್ರಿಲಿಮಿನರಿಯಾಗಿ ಅವನು ಕರ್ಕೊಂಡು ಬಂದಿದ್ದಾರೆ, ಒಂದು ವೇಳೆ ಇನ್ಯಾರಾದರೂ ಇದ್ದರೆ ಅವನೇ ಬಾಯಿ ಬಿಡ್ತಾನೆ, ಆಗ ಅವ್ರನ್ನೂ ಕರ್ಕೊಂಡು ಬರ್ತಾರೆ, ಅವ್ರ ಮೇಲೂ ಕೇಸ್ ಹಾಕ್ತಾರೆ. ಅದು ಪ್ರಿಲಿಮಿನರಿಯಾಗಿ ಆಗ್ತಕ್ಕಂಥ. ಈಗ ನಿನ್ನೆ ಬೆಂಗಳೂರಿನಲ್ಲಿ ಆಗಿದ್ದ ಘಟನೆ ಕೂಡ ಅದೇ ರೀತಿಯಲ್ಲಿ ಒಬ್ಬನೇ ವ್ಯಕ್ತಿ, ಅವನು ಬಿಹಾರದಿಂದ ಬಂದಿದ್ದಾನೆ, ಬಂದು ಇಲ್ಲಿ ಅವನಿಗೆ ಮಾನಸಿಕವಾಗಿ ಅವನಿಗೆ ಏನೇನೋ ಹಾಕ್ಕೊಂಡಿದೆ, ಅದು ಕುಡಿದ್ಬಿಟ್ಟು ಆ ಕುಡಿದ ಇದರಲ್ಲಿ ಅವನು ಹೋಗಿ ಹಸುಗಳ ಕೆಚ್ಚಲನ್ನ ಕತ್ತರಿಸಿದ್ದಾನೆ, ಕುಡಿದಿದ್ದಾನೆ. ಅದು ಮಾನವೀಯತೆ ಇರೋರು ಯಾರು ಅಂತ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ. ಈಗ ಅವನಿಂದನೂ ಯಾರೋ ಇದ್ದಾರೆ ಅಂದಾಗ ಅದನ್ನ ಅವನಿಗೆ ಬಾಯಿ ಬಿಡ್ಬೇಕಲ್ಲ, ಅವ್ನು ಬಾಯಿ ಬಿಡ್ತಾನೆ. ಇದ್ರೆ ಯಾರಾದ್ರೂ ಹೇಳ್ಕೊಟ್ಟು ಮಾಡಿಸಿದ್ರೆ ಅವ್ನು ಬಾಯಿ ಬಿಡ್ತಾನೆ. ಇವತ್ತು ಅವ್ರ ಮನೇಲಿ ಸಂಕ್ರಾಂತಿ ಹಬ್ಬ ಆಚರಿಸ್ತೀವಿ. ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವರಿಗೆ ಕ್ಷಮೆ ಇರ್ತದ. ಅದರಿಂದ ಇವತ್ತು ಅವನು ಯಾರನ್ನು ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರನ್ನು ತಗೊಂಡು ಬಂದು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೇನಾದರೂ ಆ ಘಟನೆಗೆ ಒಂದಿಷ್ಟು ಸಂಬಂಧ ಇದ್ದರೆ ಅಥವಾ ಅವರು ಪ್ರಿಲಿಮಿನರಿಯಾಗಿ ಅವನು ಕರ್ಕೊಂಡು ಬಂದಿದ್ದಾರೆ, ಒಂದು ವೇಳೆ ಇನ್ಯಾರಾದರೂ ಇದ್ದರೆ ಅವನೇ ಬಾಯಿ ಬಿಡ್ತಾನೆ, ಆಗ ಅವ್ರನ್ನೂ ಕರ್ಕೊಂಡು ಬರ್ತಾರೆ, ಅವ್ರ ಮೇಲೂ ಕೇಸ್ ಹಾಕ್ತಾರೆ. ಅದು ಪ್ರಿಲಿಮಿನರಿಯಾಗಿ ಆಗ್ತಕ್ಕಂಥ. ಈಗ ನಿನ್ನೆ ಬೆಂಗಳೂರಿನಲ್ಲಿ ಆಗಿದ್ದ ಘಟನೆ ಕೂಡ ಅದೇ ರೀತಿಯಲ್ಲಿ ಒಬ್ಬನೇ ವ್ಯಕ್ತಿ, ಅವನು ಬಿಹಾರದಿಂದ ಬಂದಿದ್ದಾನೆ, ಬಂದು ಇಲ್ಲಿ ಅವನಿಗೆ ಮಾನಸಿಕವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.